ವಾರದ ಲೋಕಕ್ಕೆ ಎಸ್ ಎಂ ಕೃಷ್ಣ ಅವರು ಪಯಣ ಬೆಳೆಸಿದ್ದಾರೆ. ವ್ಯಕ್ತಿ ಇಲ್ಲದೆ ಇದ್ರೂ ವ್ಯಕ್ತಿತ್ವ ಹೇಗಿತ್ತು ಮತ್ತು ಆ ವ್ಯಕ್ತಿತ್ವವನ್ನ ವರ್ಣಿಸೋದಕ್ಕೆ ಪದಪುಂಜಗಳೇ ಸಾಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಒಬ್ಬ ಸೊಫಿಸ್ಟಿಕೇಟೆಡ್ ಸಭ್ಯ ರಾಜಕಾರಣಿ ಆಗಿದ್ರು. ಇನ್ನೊಂದು ಕಡೆಗೆ ನೀವು ಎರಡೂ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಒಂದು, ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿರುವಂತಹ ಸದಾಶಿವನಗರದಲ್ಲಿ ಈಗಾಗಲೇ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮದ್ದೂರಿನಲ್ಲಿ ಅಂತ್ಯಕ್ರಿಯೆ ಆಗತ್ತಲ್ಲ, ಸೊ ಆ ಜಾಗದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ. ಇನ್ನೊಂದು ಕಡೆಗೆ ಸೆಷನ್ ನಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರನ್ನ ನೆನೆಯುವಂತಹ ಕಾರ್ಯ ಆಗ್ತಾ ಇದೆ. ವರದಿಯನ್ನ ಬೇಗ ತಗೊಳ್ಳೋಂಗ್ ಮಾಡಿದ್ರು, ಆ ವರದಿಯನ್ನ ಅನುಷ್ಠಾನ ಮಾಡಿದ್ರು, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನ ಕೊಟ್ಟರು. ಉತ್ತರ ಕರ್ನಾಟಕದ ಅಸಮತೋಲನವನ್ನ ನಮ್ಮ ಭಾಗಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಬಹುದೊಡ್ಡ ರಚನಾತ್ಮಕ ಹೆಜ್ಜೆಯನ್ನು ಇಟ್ಟವರು ಸನ್ಮಾನ್ಯ ಎಸ್ ಎಂ ಕೃಷ್ಣರು. ಇದು ಒಂದೇ ಅಲ್ಲ, ಇವತ್ತು ನೋಡ್ರಿ, ಇವತ್ತು ನಮ್ಮ ಕೂಗು ಏನಿರ್ತೇವೆ ಇಲ್ಲಿ, ಕೃಷ್ಣ ಯೋಜನೆ ಪೂರ್ಣ ಆಗಿಲ್ಲ, ಕೃಷ್ಣ ಯೋಜನೆ ಹಿಂಗಾಗ್ಬೇಕು ಹಂಗಾಗ್ಬೇಕಂತೆಲ್ಲ ಹೇಳ್ತೀವಿ. ಕೃಷ್ಣ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಮಟ್ಟಿ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಅಡಿಗಲ್ ಹಾಕಿದ್ರೇನೋ ಖರೆ, ಆದರೆ ಆಲ್ಮಟ್ಟಿ ಡ್ಯಾಮ್ ಮುಗಿಬೇಕಾದ್ರೆ ಅತ್ಯಂತ ಸಂಪೂರ್ಣವಾಗಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾಗಿದ್ರೆ ಅದು ಎಸ್ ಎಂ ಕೃಷ್ಣರವ್ರಿಗೆ ಸಲ್ಲಬೇಕಾಗ್ತದೆ. ಎಸ್ ಎಂ ಕೃಷ್ಣ ಅವರ ಕಾಲದೊಳಗನ ಎಸ್ ಎಂ ಕೃಷ್ಣ ಅಧಿಕಾರಕ್ಕೆ ಬಂದಾಗ ಏನು 734 ಬಚಾವತ್ ಅವಾರ್ಡ್ ಮುಖಾಂತರ ನಮಗೆ ನೀರು ನಮ್ಮ ಪಾಲು ದೊರೆತಿತ್ತು, ಅದರಲ್ಲಿ 300 TMC ನೀರನ್ನು ನಾವು ಬಳಕೆನೇ ಮಾಡಿದ್ದಿಲ್ಲ, ಯೋಜನೆಗಳನ್ನು ತಯಾರು ಮಾಡಿರಲಿಲ್ಲ. ಬರೀ 400 TMCಗೆ ಮಾತ್ರ ಯೋಜನೆ ತಯಾರು ಮಾಡಿದ್ವಿ. ಎಸ್ ಎಂ ಕೃಷ್ಣ ಬಂದ ಒಂದು ವರ್ಷದೊಳಗೆ ಬಚಾವತ್ ಅವಾರ್ಡ್ನ ಟೈಮ್ ಮುಗಿದು ಹೋಗಿತ್ತು. ಆವಾಗ ನನಗೆ ಮಾರ್ಗದರ್ಶನ ಮಾಡಿ, ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿ 729 TMCಗಳಿಗೆ ಯೋಜನೆಯನ್ನು ತಯಾರು ಮಾಡಿ, ಸ್ಕೀಮನ್ನು ಕಂಪ್ಲೀಟ್ ಮಾಡಿ, ಆ ಎಲ್ಲ ಯೋಜನೆಗಳನ್ನು ಚಾಲನೆ ಕೊಟ್ಟಂಥ ಯಾರಾದರೂ ಧೀಮಂತ ನಾಯಕ ಇದ್ದರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ. ಇವತ್ತು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಅದು ನಿಮ್ಮ ಅಪ್ಪರ್ ತುಂಗ ಇರಲಿ ಅಧ್ಯಕ್ಷರೇ, ಅಪ್ಪ ಭದ್ರಾ ಇರಲಿ, ನಮ್ಮ ಭಾಗದ ಕೃಷ್ಣ ಮೇಲ್ದಂಡೆ ಇರಲಿ, ಘಟಪ್ರಭಾ ಇರಲಿ, ಇವೆಲ್ಲ ಒಂದು ರೀತಿ ಕೆಲಸ ಪ್ರಾರಂಭ ಮಾಡಿ ಮುಕ್ತಾಯ ಹಂತಕ್ಕೆ ಬರೋದಕ್ಕೆ ಕಾರಣ. ಎಷ್ಟು ನೀಡಿದ್ರು ಅಂತೀರಿ? ಉತ್ತರ ಕರ್ನಾಟಕಕ್ಕೆ ಯೋಜನೆಗಳನ್ನು ಮಂಜೂರು ಮಾಡಿದರು ಅಲ್ಲ, ಬರೀ ಸ್ಕೀಮ್ನೊಳಗೆ ಹೆಬ್ಬಾರ್ ಅವರು ಎಲ್ಲ ನೀರು ಹಂಚಿಕೆ ಮಾಡಿಸಿದ್ರು ಅಲ್ಲ. ಬಜೆಟ್ಟಿನ 37%, 37% ಆಫ್ ಬಜೆಟ್ ವಾಸ್ ಅಲೋಕೇಟೆಡ್ ಟು ವಾಟರ್ ರಿಸೋರ್ಸಸ್, ನೀರಾವರಿಗಾಗಿ. ಅದರಲ್ಲಿ ಮೋರ್ ದೆನ್ 75% ವಾಸ್ ಫಾರ್ ನಾರ್ತ್ ಕರ್ನಾಟಕ ಅನ್ನೋದನ್ನು ಭಾಳ ಕೃತಜ್ಞತಾಪೂರ್ವಕವಾಗಿ ಎಸ್ ಎಂ ಕೃಷ್ಣ ಅವ್ರನ್ನ ನಾವು ನೆನಪು ಮಾಡ್ಕೋತೀವಿ. ಇಷ್ಟು ದೊಡ್ಡ ಕೆಲಸ ಮಾಡುವಂಥ ಆ ನಾಯಕ. ನೀರಾವರಿ ಯೋಜನೆಗಳ ಬಗ್ಗೆ ಎಷ್ಟೊಂದು ದೂರದೃಷ್ಟಿ ವಿಷನ್ ಇತ್ತು ಅವರಿಗೆ ಅನ್ನೋದನ್ನ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ರು. ಈಗೆಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ಕುರಿತಾಗಿ ಹೋರಾಟಗಳೆಲ್ಲ ಆಗ್ತಾ ಇದೆಯಲ್ಲ, ಈ ಹಿಂದೆ 720 TMC ನೀರು ವ್ಯರ್ಥವಾಗ್ತಾ ಇತ್ತು, ರೈತರ ಅನುಕೂಲಕ್ಕೆ ಸಿಗ್ತಾ ಇರಲಿಲ್ಲ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೊಟ್ಟಿದ್ದು, ಪರಿಹಾರವನ್ನು ಕೊಟ್ಟಿದ್ದು ಅವರು ಹೇಳ್ತಾ ಇದ್ರು.